ಭಗವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಅದೇ ತರನಾಗಿ ಹೌದು ನಮ್ಮ ಗಂಡು ಮೆಟ್ಟಿದ ನಾಡು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹೌದು ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನ್ನಿಸಿಕೊಂಡಿರ್ತಕ್ಕಂಥ ಯಾವ್ರಿ ಸರ ಇದು ಜಾಗನೂರ ಗ್ರಾಮ. ಹೌದು ಯಾವುದು ಜಾಗನೂರ ಏನು ಜಾಗನೂರ ಗ್ರಾಮ. ಶಬ್ದದೊಳಗ ಫರಕ್ ಆಗಬಾರ್ದು. ಹೌದು ಇದು ಜಾಗನೂರ ಗ್ರಾಮ. ಹೌದು ಈ ಜಾಗನೂರ ಗ್ರಾಮದ ಒಡೆಯ ರಾಮನ ಪರಮ ಭಕ್ತ, ನಮ್ಮ ನಿಮ್ಮೆಲ್ಲರ ಆಪ್ತ ಮಿತ್ರ. ಹೌದು ಜಗದ ಕಲ್ಯಾಣಕ್ಕಾಗಿ ದೇಶ ಸಂಚಾರ ಮಾಡುತ್ತ ಬಹುತೇಕ ಇವ ಇಲ್ಲಾರದ ಊರುಗಳೇ ಅವು ಈ ಭೂಮಿ ಮೇಲೆ ಇಲ್ಲ. ಹೌದು ಹೌದು ಸರ್. ಬಹುತೇಕ ಒಂದ್ ಊರ ಒಂದ್ ದೇವ್ರ ಅದಾವ, ಒಂದ್ ದೇವ್ರ ಇಲ್ಲ. ಆದ್ರ ನಮ್ಮ ಹನುಮನ್ ದೇವ್ರ ರಾಮನ ಭಕ್ತ ಹನುಮಂತಿಲ್ಲರ ಊರ ಅದು ಊರೇ ಅಲ್ಲ. ಹೌದೌದು ಅಂತ ಈ ನನ್ನ ಜಾಗನೂರು ಕ್ಷೇತ್ರದ ಒಡೆಯ ರಾಮನ ಪರಮ ಭಕ್ತ, ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರತಕ್ಕಂಥ ಆ ಗುರುದೇವನಾಗಿರತಕ್ಕಂಥ ಜೈ ಹನುಮಾನನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಅದೇ ತರನಾಗಿ ಇವತ್ತಿನ ನಮ್ಮ ಜಾಗನೂರು ಕ್ಷೇತ್ರದಲ್ಲಿ ಹೌದು ಆದಿಶಕ್ತಿ ವಿಷ್ಣುವಿನ ಮಹಾಸತಿಯಳಾಗಿರತಕ್ಕಂಥ ಯಾರಿ ಸರ ಲಕ್ಷ್ಮೀ ದೇವಿ, ಆ ಲಕ್ಷ್ಮೀ ದೇವಿಯ ಜಾತ್ರೆಯನ್ನ ಬಹಳ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಗ್ರಾಮದ ಗುರು ಹಿರಿಯರು, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು, ತಮಗೆಲ್ಲರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಶರಣು ಶರಣಾರ್ಥಿ ಮನೋಭಾವಿಗಳೇ. ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಜಾಗನೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ದೇವಿ ಜಾತ್ರಾ ನಿಮಿತ್ತ ಮಾಡಿಕೊಂಡ ಏನ್ ಮಾಡ್ಯಾರಿ ಸರ ಜಾಗನೂರು ಗ್ರಾಮದವರು ಜಾಗರಣೆ ಕಾರ್ಯಕ್ರಮಕ್ಕೆ 2 ಮೇಳ ಕೂಡಿಸ್ಯಾರ. ಹೌದಿಲ್ಲ? ಈಗಾಗಲೇ ನಮ್ಮ ಈ 2 ಮ್ಯಾಳಿನ ನಡಬರ್ಕ ನಿರ್ಣಾಯಕರಾಗಿ ಬಹಳಷ್ಟು ಒಂದು ಹಾಲು ಮತದ ಇತಿಹಾಸವನ್ನ ಈ ಡೊಳ್ಳಿನ ಹಾಡಿನಲ್ಲಿ ಹಲವಾರು ವರ್ಷಗಳ ಪರ್ಯಂತರವಾಗಿ ತಮ್ಮ ಸೇವೆಯನ್ನ ಗೈದು ತಮ್ಮ ಜೀವನವನ್ನೇ ಈ ಡೊಳ್ಳಿನ ಹಾಡಿಗೆ ಮುಡಿಪಾಗಿಟ್ಟು ಬಹುತೇಕ ಈ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಅಷ್ಟೇ ಅಲ್ಲ, ಆ 4 ರಾಜ್ಯದೊಳಗ ಸಾಧಾರಣ ಹಲವಾರು ಜಿಲ್ಲೆಯಲ್ಲಿ ಹಲವಾರು ತಾಲೂಕದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಸ್ಥಾನ ಗಳಿಸಿಕೊಂಡು, ತಮ್ಮದೇ ಆಗಿರತಕ್ಕಂಥ ಒಂದು ಮಾನ ಗಳಿಸಿಕೊಂಡು, ತಮ್ಮದೇ ಆಗಿರತಕ್ಕಂಥ ಡೊಳ್ಳಿನ ಕಲೆಯನ್ನ ಗಳಿಸಿಕೊಂಡು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾದಲ್ಲಿ ಸಹಿತ ಈ ಡೊಳ್ಳು ಎಲ್ಲಿವರೆಗೆ ಐತಲ್ಲ ಅಲ್ಲಿವರೆಗೆ ತಮ್ಮ ಹೆಸರನ್ನ ಜಗತ್ತ ತುಂಬ ಎಲ್ಲ ಪ್ರಸಿದ್ಧಿ ಪಡೆದಿರತಕ್ಕಂಥ ಆತ್ಮೀಯ ನಮ್ಮ ಗುರುಬಂಧಗಳಾಗಿರತಕ್ಕಂಥ ನಮ್ಮ ಆತ್ಮೀಯ ಅಣ್ಣನ ಸ್ವರೂಪಿಗಳಾಗಿರತಕ್ಕಂಥ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ಬಂದಿರತಕ್ಕಂಥ ನಮ್ಮ ಹಿಡಕಲ್ಲ ಗ್ರಾಮದ ಗಂಟಿ ಸರ್ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು. ಮಹಾನುಭಾವಿಗಳೇ, ಬಹಳ ಚಲೋ ಕಾರ್ಯಕ್ರಮ ನಡೀತಾವ ನಿಮ್ಮೂರಾಗ. ಯಾಕೆ ನಡೀತಾವಂದ್ರ ಶಾಲ್ಯಾಗ ಮಾಸ್ತರ್ ಬೇಕ, ವೇದಿಕೆಗೆ ಡೊಳ್ಳಿನ ಹಾಡ ಇರ್ಲಿ, ಭಜನ ಇರ್ಲಿ, ನಿರ್ಣಾಯಕ ಬೇಕ, ವಿಧಾನಸಭಕ ಒಬ್ಬ ಮಂತ್ರಿ ಬೇಕ. ಹಲವಾರು ಮಂದಿ ಇರ್ತಾರೆ, MP MLಗಳು, ಅವರ ಮುಖ್ಯ ಅಲ್ಲ, ಅದಕ್ಕೊಬ್ಬ ಮಂತ್ರಿ ಬೇಕಾಗ್ತದ. ಹಂಗ ಒಂದೊಂದು ಜಾಗಕ್ಕೆ ಒಂದೊಂದು ಸ್ಥಾನ ತುಂಬಲಕ್ಕ ಒಂದೊಂದು ವ್ಯಕ್ತಿಯನ್ನ ಆಯ್ಕೆ ಮಾಡ್ಬೇಕಾಗ್ತದ. ಹಂಗ ಇವತ್ತು ನಮ್ಮ ಜಾಗನೂರು ಊರವ್ರು ಏನ್ ಮಾಡ್ಯಾರಂದ್ರ ಈ ಸ್ಥಾನ ತುಂಬಲಕ್ಕ 2 ಮ್ಯಾಳಿನ ನಡಬರಕ ಅದು ವ್ಯಕ್ತಿ ಯಾರನ್ನ ಆಯ್ಕೆ ಮಾಡ್ಕೋಬೇಕಂತ ಹಿಂಗ ಕಮಿಟಿ ಅವ್ರು 4 ಜನ ವಿಚಾರ ಮಾಡಿಕೊಂಡು ಅದು ಆಯ್ಕೆ ಮಾಡಿ ತಂದಿರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರ ಅದು ನಮ್ಮ ಹಿಡಕಲ ಗ್ರಾಮದ ಗಂಟಿ ಸರ್ ಅವರಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಆಗ್ಲೇ ವಿಶೇಷವಾಗಿ ಬಹಳ ಮಾತಾಡುವಂತದ್ದಿಲ್ಲ, ಕೆಲವೊಂದು ನಿಯಮಗಳನ್ನ, ಕೆಲವೊಂದು ಡೊಳ್ಳಿನ ಹಾಡಿನಲ್ಲಿ ಯಾವ ಮಾತುಗಳನ್ನ ಬಳಸಬೇಕು, ಯಾವ ಹಾಡಗಳನ್ನ ಹಾಡಬೇಕು, ಎಷ್ಟು ಟೈಮಿಂಗ್ ಅದನ್ನ ನೀವು 2 ಮೇಳದವರು ಪಾಲನೆ ಮಾಡ್ಕೊಂಡು ಹೋಗ್ಬೇಕನ್ನುವಂತ ವಿಚಾರವನ್ನ ನಮ್ಮ ಕಮಿಟಿಯವರು ಮತ್ತ ಅವರು ಜೊತೆಗೂಡಿ ನಿರ್ಣಾಯಕರಾಗಿ ಬಂದಿರತಕ್ಕಂಥ ನಮ್ಮ ಗಂಟಿ ಸರ್ ಅವರು ಕೂಡ ತಮಗೆಲ್ಲರಿಗೆ ಉದ್ದೇಶಿಸಿ ಹೇಳ್ಯಾರ. ಇವಾಗ ಅದನ್ನೇ ನಾ ಬಾಳ ಹೇಳ್ಕೋತ ಕುಂದ್ರದಿಂದ ಏನ್ ಅಗತ್ಯ ಇಲ್ಲ. ಒಂಚೂರ
ತೆಗಿಲ್ಲ ತೆಗಿಲ್ಲ. ಹಾ ಮಾಯಿಕ್ ಆ ಕಡೆ ನಿಮ್ಗೇನು ಅಭ್ಯಂತರ ಆಗಲ್ಲಲ್ರಿ ಆ ಕಡೆ? ಹಾ ಇಲ್ಲಿ ತುಂಬಾ ಸಂತೋಷ ಇದೆ. ಒಂಚೂರು ಸೌಂಡ್ ಬಿಡೋಕೆ ಯಪ್ಪ. ಗಾಬ್ರೇವ್ 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 ಬರ್ಲಿ. ಗಪ್ಪ ರೀ. ಹಗಲತ್ ಕಾರ್ಯಕ್ರಮ ಅದ, ಒಂಚೂರು ಕಮ್ಮಿ ಮಾಡಪ್ಪ. ಹಗಲತ್ ಕಾರ್ಯಕ್ರಮ ಅದ, ದಾಂದ್ರಿ ಆಗ್ತಾವ. ಹೌದು. ಆದ್ರೂ ಕಮಿಟಿ ಅವ್ರ ಆ ಕಡೆ ಏನಾರೇ ಮಾಡ್ಲಿಕ್ಕರೆ ನೀವ್ ಯಾರು ಗೊತ್ತವ್ರು ಸ್ವಲ್ಪ ಸಮಾಧಾನ ವಹಿಸ್ಬೇಕ. ನೀವು ಮಾತಾಡಕತ್ರಿ ಅಂದ್ರೆ ನಮ್ಮ ಮಾಟ ಏನು ನಡೆಯಂಗಿಲ್ಲ. ಹೌದು. ಹೌದಿಲ್ಲ? ನಾವು ಮಾತಾಡಕತ್ತೇವಂದ್ರೆ ನಡೀತದ. ಯಾವ ನೀವಂಗ ಸಮಾಧಾನ ಕೂತೀರಿ, ತುಂಬಾ ಸಂತೋಷ. ನಿಮಗ ಧನ್ಯವಾದ. ಯಾಕಂದ್ರ ಅದು ಕೊಡುವಂತ ನನ್ನ ಮಾನ್ಯತೆ ಅದ. ಆದ್ರ ವಿಷಯ ನಡೆದಾಗ ಅದು ಎಲ್ಲಿಗೆ ಬರ್ತದ ಅದು ನನಗೂ ಗೊತ್ತಿಲ್ಲ. ಹೌದು. ಈಗಾಗಲೇ ತಮಗೆಲ್ಲರಿಗೆ ಉದ್ದೇಶಿಸಿ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಂಡು ಹೋಗ್ಯಾರ. ಹೌದು. ಅದು ಎಲ್ಲಾ ವಿಷಯ ಒತ್ತಟ್ಟಿರಲಿ. ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಬಹಳ ತಾವು ಲಕ್ಷ್ಮೀ ದೇವಿ ಜಾತ್ರೆ ಆಗಿರ್ಬೋದು, ಅದು ನಮಗ್ ಬಹಳ ಇಷ್ಟಪಡ್ತದ. ಏನ್ ಅನಿಸ್ತದ್ರಿ? ಹಾ ಅದು ಒಂಚೂರು ನಮಗ ಅವ್ರಿಗೆ ಬರ್ಕೋತ ಹೇಳ್ರಿ, ಬರ್ಕೊಂಡು ಒಮ್ಮೆ ಒಂದ್ ಟೈಮ್ ಸಿಕ್ಕಾಗ ಓದಿ ಬಿಡು ಅಂತ ಹೇಳ್ರಿ. ಹಾ ಅದು ಒಂದೇ ವಿಚಾರ. ಯಾಕಂದ್ರ ಅವ್ರು ರೊಕ್ಕ ಕೊಟ್ಟಂಗೆ ಹೇಳ್ಕೋತ ಕೂತ್ರ ಅಂದ್ರೆ ಅದು ನಮಗ ಒಂಚೂರು ತೊಂದರೆ ಕೊಡ್ತದ. ಹಾ ಅದಕ್ಕಾಗಿ ಈಗ ಒಂದು ಎರಡು ಮಾತ ನಮ್ಮ ಗಂಟಿ ಸರ್ ಹೇಳ್ತಾರೆ. ಹೇಳಿದ ಕೂಡಲೇ ಅದು ಮುಂದೆ ನಮಗ ವಿಷಯಕ್ಕೆ ಅನುಕೂಲ ಆಗ್ತದೆ. ಸರ್ ದಯಮಾಡಿ ಕಮಿಟಿ ಅವರಲ್ಲಿ ಒಂದು ವಿನಂತಿ ಸರ್, ಯಾರ್ಯಾರು ನಿಮಗೆ ದೇಣಿಗೆ ಕೊಡ್ತಾರೆ ಎಲ್ಲ ಹೆಸರು ಬರೆದು ಬಿಡ್ರಿ. ಈ ಸಂದ್ ಮುಗಿದ ತಕ್ಷಣ ಒಮ್ಮೆಲ್ಲ ಸ್ಪಷ್ಟವಾಗಿ ಯಾರ್ಯಾರು ಏಟೆಡ್ ಕೊಟ್ಟಾರ ಅವಾಗ ಒಮ್ಮೆ ಓದಿ ಬಿಡಕ್ತೀರಿ ಸರ್. ಯಾಕಂದ್ರೆ ಮಾತಾಡೋ ಮುಂದ ಲಕ್ಷ ಆ ಕಡೆ ಹೋತಂದ್ರ ಒಂದ್ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಇರ್ಲಿ ಕಮಿಟಿ ಅವ್ರ ಸರ್, ನೀವು ಬರ್ಕೋರಿ ಸರ್. ಎಲ್ಲ ಒಂದ್ 10 ಹೆಸರು ಆದ ನಂತರ ನಮ್ಮ ಪದ್ಯ ಮುಗಿತೈತಿ. ಪದ್ಯ ಮುಗಿದ ನಂತರ ನೀವೇ ಅನೌನ್ಸ್ ಮಾಡಿಬಿಡ್ರಿ. 10, 15 ಮಂದಿ, 20 ಮಂದಿ ಇರಲಿ, ಅದೊಂದು 5 ನಿಮಿಷ ನಿಮ್ಗೆ ಅವಕಾಶ ಕೊಟ್ಟು ಬಿಡ್ತೀವಿ. ಓಕೆ, ಈಗ ಮಾತಾಡ್ಬೇಕಂತ ಬಲ್ಲಿ ಬಿಡ. ಮಾನುಭಾವಿಗಳೇ, ನಮ್ಮ ಗಂಟಿ ಸರ್ ಹೇಳಿದ ಮಾತು ತಾವು ಪಾಲನೆ ಮಾಡ್ತೀರಿ ಅಂತ ಅನಿಸ್ತದೆ. ಯಾಕಂದ್ರೆ ನೀವೆಲ್ಲ ಇದು ನಮ್ಮ ಜಾಗನೂರು ಊರಾಗ ತಾವು ಬುದ್ಧಿಜೀವಿಗಳು, ಅನುಭಾವಿಗಳು, ತತ್ವಜ್ಞಾನಿಗಳು. ಬಹುತೇಕ ಹೇಳಿದ ಮಾತನ್ನ ಸಣ್ಣವರಿಲ್ಲಿ ಅಥವಾ ದೊಡ್ಡವರಿಲ್ಲಿ ಒಂದು ಸಲ ಹೇಳಿದ್ರೆ ಆ ಮಾತನ್ನ ಯಾರು ಪಾಲನೆ ಮಾಡ್ತಾರೆ